ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ GK ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ದೇವರ ದಾಸಿಮಯ್ಯನವರ ಅಂಕಿತ ನಾಮ ಯಾವುದು? ರಾಮನಾಥ. ಕನ್ನಡದ ಉಪನಿಷತ್ತುಗಳು ಎಂದರೆ ವಚನಗಳು. ಬಸವರಾಜ ದೇವರ ರಗಳೆ ಕೃತಿಯ ಕರ್ತೃ ಹರಿಹರ. ಬಸವಣ್ಣನವರ ತಂದೆ ತಾಯಿಗಳ ಹೆಸರೇನು? ಮಾದರಸ ಮತ್ತು ಮಾದಲಾಂಬಿಕೆ. ಬಸವಣ್ಣನವರಿಗೆ ಆಶ್ರಯ ನೀಡಿದ ಗುರುಗಳು ಯಾರು? ಈಶಾನ ಗುರುಗಳು. ಅನುಭವ ಮಂಟಪವನ್ನು ಸ್ಥಾಪಿಸಿದವರು ಬಸವಣ್ಣನವರು. ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ. ಅಕ್ಕಮಹಾದೇವಿಯವರ ಜನ್ಮಸ್ಥಳ ಉಡುತಡಿ. ಅಕ್ಕಮಹಾದೇವಿಯವರ ಅಂಕಿತನಾಮ ಚನ್ನಮಲ್ಲಿಕಾರ್ಜುನ. ತಾಪದ ಅಂತಾರಾಷ್ಟ್ರೀಯ ಏಕಮಾನದ ಹೆಸರೇನು? ಕೆಲ್ವಿನ್. ತಾಪದ ಅತಿದೊಡ್ಡ ಆಕಾರ ಸೂರ್ಯ. ಕೇಂದ್ರೀಕರಿಸುವ ಮಸೂರ ಯಾವುದು? ಪೀನ ಮಸೂರ. ವಿಕೇಂದ್ರೀಕರಿಸುವ ಮಸೂರ ಯಾವುದು? ನಿಮ್ನ ಮಸೂರ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸುವಾಗ ಬಾಗುವ ಪ್ರಕ್ರಿಯೆ ವಕ್ರೀಭವನ. ವಕ್ರತಾ ಕೇಂದ್ರಗಳನ್ನು ಸೇರಿಸುವ ಕಾಲ್ಪನಿಕ ರೇಖೆ ಪ್ರಧಾನಾಕ್ಷ. ಸಾಪೇಕ್ಷವಾಗಿ ಮಧ್ಯದಲ್ಲಿ ದಪ್ಪವಾಗಿಯೂ ಅಂಚಿನಲ್ಲಿ ಸಪೂರವಾಗಿಯೂ ಇರುವ ಮಸೂರ ಪೀನ ಮಸೂರ. ಮಧ್ಯದಲ್ಲಿ ಸಪೂರ ಮತ್ತು ಅಂಚಿನಲ್ಲಿ ದಪ್ಪವಿರುವ ಮಸೂರ ನಿಮ್ನ ಮಸೂರ. ಒಂದಾದರೂ ವಕ್ರಮೈ ಇರುವ ಪಾರದರ್ಶಕ ವಸ್ತು ಮಸೂರ. ಮೂತ್ರಜನಕಾಂಗದ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕ ನೆಫ್ರಾನ್ಗಳು. ಬಾಷ್ಪ ವಿಸರ್ಜನೆ ಇವುಗಳ ಮೂಲಕ ಹೆಚ್ಚಾಗಿ ನಡೆಯುತ್ತದೆ. ಎಲೆಗಳಲ್ಲಿರುವ ಪತ್ರರಂಧ್ರಗಳ ಮೂಲಕ. ಚರ್ಮದಲ್ಲಿ ಇರುವ ಎರಡು ಬಗೆಗಳು ಒಳಚರ್ಮ ಮತ್ತು ಹೊರಚರ್ಮ. ಮೂತ್ರಜನಕಾಂಗದ ತೊಂದರೆಗಳನ್ನು ಈ ಚಿಕಿತ್ಸಾ ವಿಧಾನದಿಂದ ಸರಿಪಡಿಸಲಾಗುತ್ತದೆ. ಡಯಾಲಿಸಿಸ್. ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.